ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಕೀರ್ತನೆಗಳ ಭಾಗ 94ನೇ ಅಧ್ಯಾಯ 18ನೇ ವಾಕ್ಯ. ನನ್ನ ಕಾಲು ಜಾರುವುದೆಂದು ನಾನು ಹೇಳಿದಾಗ ಯೆಹೋವನೇ, ನಿನ್ನ ಪ್ರೀತಿಯು ನನ್ನನ್ನು ಎತ್ತಿ ಹಿಡಿಯಿತು. ದೇವರಿಗೆ ಸ್ತೋತ್ರ. Psalms 94:18. I said, I am falling, but your constant love, O Lord, help me up. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಭಕ್ತನ ಹಾಡ್ತಾ ಇದ್ದಾನೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ದೇವರಿಗೆ, ದೇವರೇ ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗಲೇ ನಾನು ತಿಳಿದಾಗ ಯೆಹೋವನೇ, ನಿನ್ನ ಪ್ರೀತಿಯು ನನ್ನನ್ನು ಎತ್ತಿ ಹಿಡಿಯಿತು. ದೇವರಿಗೆ ಸ್ತೋತ್ರ. ಪ್ರೀತಿದೇವ್ರ ಮಕ್ಕಳೇ, ನಮಗೆ ಕಾಲು ಜಾರ್ತಾ ಇದೆ ಅನ್ನೋ ಅನುಭವ ಇಲ್ಲದೇ ಇರ್ತಕ್ಕಂಥವ್ರು ನಮ್ಮಲ್ಲಿ ಯಾರಿದ್ದಾರೆ? ಮನುಷ್ಯರಲ್ಲಿ ಯಾರಿದ್ದಾರೆ? ಯಾವಾಗ? ಎಲ್ಲರಿಗೂ, ಎಲ್ಲ ಸಮಯದಲ್ಲೂ, ಎಲ್ಲ ದಿನಗಳಲ್ಲೂ. ದೇವರಿಗೆ ಸ್ತೋತ್ರ. ಪ್ರತಿದಿನವೂ ಸಹ ನಾವು ಎಷ್ಟೋ ಇಕ್ಕಟ್ಟುಗಳಲ್ಲಿ, ಶೋಧನೆಗಳಲ್ಲಿ ಹಾದು ಹೋಗಲೇಬೇಕು. ಎಂಥವರಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಅರಸನಾಗಲಿ, ನಾಯಕನಾಗಲಿ, ಅಧಿಕಾರಿಯಾಗಲಿ, ದೊಡ್ಡ ಎಂಥ ಐಶ್ವರ್ಯವಂತನಾಗಿರಲಿ, ನನಗೆ ಎಲ್ಲ ಇದೆ, ಯಾವ ಕೊರತೆನೂ ಇಲ್ಲ ಅನ್ನೋರಾಗಲಿ, ಅದರ ಶತ್ರುಗಳು ಇಲ್ಲದೆ ಇರ್ತಕ್ಕಂಥ ಮನುಷ್ಯನು ಉಂಟಂದರೆ ಖಂಡಿತ ಇಲ್ಲ. ಎಲ್ಲ ಮನುಷ್ಯರಿಗೂ ಸಹ ಶತ್ರುಗಳಿದ್ದಾರೆ. ಯಾಕೆಂದರೆ ಮನುಷ್ಯನು ಆರಿಸಿಕೊಂಡಂಥ ಜೀವನವೇ ಅದಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖ ಒಂದು ಉದಾಹರಣೆ ನೋಡೋಣ. ದಾವೀದ ಅರಸನು ಬಹಳ ಭಕ್ತಿವಂತ, ದೇವರ ಹೃದಯಕ್ಕೆ ಬಹಳ ಹತ್ತಿರವಾದವನು, ಪ್ರಿಯವಾದವನು, ನೀತಿವಂತನಾಗಿ ಜೀವಿಸ್ತಕ್ಕಂಥವನು, ಮಹಾ ಅರಸನು. ಆ ಮಹಾ ಅರಸನು ಹೇಳ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಎಂತೆಂಥ ಪರಿಸ್ಥಿತಿಗಳು ಬಂತು ಗೊತ್ತಾ? ಅವನು ಹೇಳ್ತಾ ಇದ್ದಾನೆ ಕೀರ್ತನೆ 71ರಲ್ಲಿ, ಕೀರ್ತನೆ 71:20, Psalms 71:20. ಕಠಿಣವಾದ ಇಕ್ಕಟ್ಟುಗಳನ್ನು ನೋಡಮಾಡಿದ ನನ್ನನ್ನು ನೀನು ತಿರುಗಿ ಬದುಕಿಸಿದೆ. ಭೂಮಿಯ ಅಧೋಭಾಗದಿಂದ ನನ್ನನ್ನು ಮೇಲಕ್ಕೆ ತರುತ್ತಿದೆ. ಇವರಿಗೆ ಸ್ತೋತ್ರ. ಜೀವಿತದಲ್ಲಿ ಎಂತೆಂಥ ಪರಿಸ್ಥಿತಿಗಳು ಬಂತಂದರೆ ಕಠಿಣವಾದ ಇಕ್ಕಟ್ಟು ಬಂತು. ದೇವರೊಟ್ಟಿಗೆ ನಡೀತಾ ಇದ್ದಾನೆ, ದೇವರೇ ಅವನ್ನ ನಡೆಸ್ತಾ ಇದ್ದಾರೆ. ಅಷ್ಟು ದೊಡ್ಡ ಅರಸನಿಗೆ ಎಂಥ ಕಠಿಣವಾದ ಇಕ್ಕಟ್ಟು ಅಂತಂದರೆ, ಭೂಮಿ ಇನ್ನೇನು ನನ್ನ ಜೀವಿತ ಮುಗಿತು, ಇಷ್ಟೇ ನನ್ನ ಬದುಕು, ನನಗಿನ್ನು ಬದುಕೇ ಇಲ್ಲ, ನನ್ನ ಜೀವಿತವೇ ಇಲ್ಲ ಅನ್ನೋ ಅಂತಹ ಇಕ್ಕಟ್ಟು ಬಂತು, ಕಷ್ಟ ಬಂತು, ಪ್ರಾಣಾಪಾಯ ಬಂತು. ಸೊ ಆ ಸ್ಥಿತಿಯಿಂದಲೂ ಸಹ ನನ್ನ ಮೇಲೆತ್ತಿದೆ ದೇವರೇ, ನಿನ್ನ ನಂಬಿಗಸ್ತಿಗೆ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಯಾಕೆ ಅಂತಂದರೆ ಅವರ ಪ್ರೀತಿ ಎಂಥದ್ದಾಗಿದೆ ಹೇಳಿ? ಕುಂದದ ಪ್ರೀತಿ. ದೇವರ ಪ್ರೀತಿ ಕುಂದದ ಪ್ರೀತಿ. ನೀತಿವಂತನ ರಕ್ಷಣೆ ಯೆಹೋವನಿಂದಲೇ. ಏಕೆಂದರೆ ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕ ಇದೆ. ಅವನು ಒಳ್ಳೆ ಥರ ಪರೀಕ್ಷೆ ಮಾಡೋದಕ್ಕೆ, ಅವನ ನಂಬಿಕಸ್ತಿಗೆ ಪರೀಕ್ಷೆ ಮಾಡೋದಕ್ಕೆ, ಅವನ ನೀತಿಯನ್ನು, ಸತ್ಯತೆಯನ್ನು, ಯಥಾರ್ಥವಂತಿಕೆಯನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರತಿದಿನ 100 ಪರೀಕ್ಷೆಗಳಿರುತ್ತೆ. ಸೊ ನಾವು ಒಳ್ಳೆಯರಾಗಿ ಜೀವಿಸೋದಕ್ಕೆ ಪ್ರಯತ್ನ ಪಟ್ವಿ, ದೇವರನ್ನ ನಂಬಿ ರಕ್ಷಣೆ ಹೊಂದ್ವಿ. ಈಗೇನೋ ನಾನು ಕೆಟ್ಟತನವನ್ನು ಬಿಟ್ಟು ಒಳ್ಳೆನಾಗಿ ಜೀವಿಸೋಕೆ ಪ್ರಯತ್ನ ಪಟ್ಟೆ, ಅದರ ಪರೀಕ್ಷೆಗಳು ಅನೇಕ ಇದೆ, ಶೋಧನೆಗಳು ಅನೇಕ ಇದೆ. ಆಗ್ತಿಲ್ಲ ಅನ್ನೋಂಥವ್ರನ್ನ ಬೇಕಾದಷ್ಟನ್ನು ಕೇಳ್ತಾನೆ ಇದ್ದೀವಿ. ಹೌದು, ನಿಮ್ಮ ನಂಬಿಗಸ್ತಿಕೆಗೆ, ನಿಮ್ಮ ನೀತಿಗೆ, ನಿಮ್ಮ ಒಳ್ಳೆತನಕ್ಕೆ ಪರೀಕ್ಷೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ. ಕೆಟ್ಟರಾಗಿರೋ ಪರೀಕ್ಷೆ ಬರೋ ಅವಶ್ಯಕತೆಯೇ ಇಲ್ಲ, ಅವ್ರ ಜೀವಿತವೇ ಹಂಗಿರುತ್ತೆ. ಪ್ರೀತಿದ್ರ ಮಕ್ಕಳೇ, ಹೌದು. ಆದರೆ ದೇವರ ಪ್ರೀತಿ ಎಂಥದ್ದು ಅಂದರೆ ಕುಂದದ ಪ್ರೀತಿ. ನೀತಿವಂತನ ರಕ್ಷಣೆ ಯೆಹೋವನಿಂದಲೇ. ಯಾಕೆಂದರೆ ಪರೀಕ್ಷೆಗಳು ಅನೇಕ ಇರುತ್ತೆ, ಬಟ್ ದೇವರು ಮಾತ್ರ ಅವನ್ನ ಎಂದಿಗೂ ಸಹ ಕೈ ಬಿಡಲ್ಲ. ವಾಕ್ಯವಾಗ ನೋಡೋಣ. ಯೆಶಾಯ ಪ್ರವಾದಿ 54ನೇ ಅಧ್ಯಾಯ 10ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 54:10. ಪರ್ವತವು ಸ್ಥಳವನ್ನು ಬಿಟ್ಟು ಹೋದರು, ಬೆಟ್ಟಗಳು ಕದಲಿ ಹೋದರು, ನನ್ನ ಕುಂದದ ಪ್ರೀತಿಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಡಂಬಡಿಕೆ ನಿನ್ನನ್ನು ಬಿಟ್ಟು ಕದಲದು ಎಂದು ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಜೀವಿತಗಳಲ್ಲಿ ಎಂಥ ಕಠಿಣವಾದ ಇಕ್ಕಟ್ಟು ಬರ್ಬೋದು, ಎಂಥ ಸಮಸ್ಯೆಗಳು ಬರ್ಬೋದು, ಹೋರಾಟ ಬರ್ಬೋದು, ಪರ್ವತಗಳು. ಆದರೆ ಅದೆಲ್ಲರ ಮಧ್ಯದಲ್ಲಿ ನಾನು ನಿಮ್ಮ ಸಂಗಡ ಇದ್ದೇನೆ, ನಾನು ನಿಮ್ಮ ಒಟ್ಟಿಗಿದ್ದೇನೆ, ನಾನು ನಂಬಿಗಸ್ತನ ದೇವರಾಗಿದ್ದೇನೆ. ಈವನ್ ಪರ್ವತಗಳು ಸ್ಥಳ ಬಿಟ್ಟು ಹೋದರೂ ಸಹ, ಬೆಟ್ಟಗಳು ಕದಲಿದ್ರೂ ಸಹ ನನ್ನ ಕುಂದದ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾನು ನಿಮ್ಮ ಒಟ್ಟಿಗೆ ಮಾಡ್ಕೊಂಡಿರ್ತಕ್ಕಂತಹ ಶಾಶ್ವತ ಒಂದು ಒಡಂಬಡಿಕೆ ಇದೆಯಲ್ಲ, ಒಪ್ಪಂದ ಇದೆಯಲ್ಲ, ಅದನ್ನು ನಾನು ಯಾವತ್ತೂ ಸಹ ಬಿಟ್ಕೊಡಲ್ಲ. ಅದು ಕದಲೋದೇ ಇಲ್ಲ, ಅದು ಅಚಲವಾದದ್ದು, ಅದು ಶಾಶ್ವತವಾದದ್ದು, ಅದು ಮಾತ್ರ ಎಂದಿಗೂ ಸಹ ಬಿಟ್ಟೋಗಲ್ಲ. ನೀತಿವಂತನ ರಕ್ಷಣೆ ಯೆಹೋವನಿಂದಲೇ. ದೇವರಿಗೆ ಸ್ತೋತ್ರ. ನೀವೆಷ್ಟೇ ಕಷ್ಟಗಳನ್ನ, ಇಕ್ಕಟ್ಟುಗಳನ್ನ, ಹೋರಾಟಗಳನ್ನ, ಶೋಧನೆಗಳನ್ನು, ಬಲಹೀನತೆಗಳನ್ನ ನೀವು ಹಾದು ಹೋಗ್ಬೋದು.
ಆದರೆ ನನ್ನ ರಕ್ಷಣೆ, ನನ್ನ ಕೋಟೆ, ನನ್ನ ದುರ್ಗ, ನನ್ನ ದೇವರಾದ ಯೆಹೋವನಿಂದಲೇ ಅಂತ ದಾವೀದನು ಹೇಳಿದ ಪ್ರಕಾರವಾಗಿ ಕೀರ್ತನೆ 94 23ನೇ ವಾಕ್ಯ ಹೇಳುತ್ತೆ. 22ನೇ ವಾಕ್ಯ 21 ನೋಡೋಣ. ನೀತಿವಂತರ ಪ್ರಾಣಕ್ಕೆ ವಿರೋಧವಾಗಿ ಅವರು ಕೂಡಿಕೊಳ್ಳುತ್ತಾರೆ, ಅಪರಾಧವಿಲ್ಲದವರನ್ನು ಮರಣಕ್ಕೆ ಒಪ್ಪಿಸುತ್ತಾರೆ. ಆದರೆ ಯೆಹೋವನು ನನಗೆ ದುರ್ಗವೂ ನನ್ನ ದೇವರು, ನನ್ನ ಆಶ್ರಯವೂ ನನ್ನ ಬಂಡೆಯೂ ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಎಲ್ಲರ ಜೀವಿತದಲ್ಲೂ ಅಷ್ಟೇ ಕಷ್ಟಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಇಕ್ಕಟ್ಟು ಬರುತ್ತೆ. ಬಟ್ ದೇವರು ಮಾತ್ರ ತನ್ನ ನಂಬಿಗಸ್ತಿಕೆಯನ್ನು, ತನ್ನ ಪ್ರೀತಿಯನ್ನು, ತನ್ನ ರಕ್ಷಣೆಯನ್ನು ಎಂದಿಗೂ ಸಹ ನಮ್ಮನ್ನು ಬಿಟ್ಟುಕೊಟ್ಟಿಲ್ಲ. ನಾವು ಇದುವರೆಗೂ ಸುರಕ್ಷಿತವಾಗಿದ್ದೀವ, ದೇವರ ಮಹಾಕೃಪೆ. ಆಮೇಲೆ ಸೊ ಹಾಗಾಗಿ ಪ್ರೀತಿದೆ ಮಕ್ಕಳೇ, ನಮ್ಮ ಕಾಲು ಜಾರಿತು ಅನ್ನೋಂಥ ಪರಿಸ್ಥಿತಿ, ಜಾರ್ತಾ ಇದೆ ಅನ್ನೋ ಪರಿಸ್ಥಿತಿ, ನಮ್ಗೆ ಅಪಾಯ ಇದೆ, ನಮಗೆ ಕಷ್ಟ ಇದೆ, ನಮ್ಮ ಶೋಧನೆ ಇದೆ ಅನ್ನೋ ಪರಿಸ್ಥಿತಿ ಎಲ್ಲರ ಜೀವಿತದಲ್ಲಿರುತ್ತೆ. ಆದರೆ ನಮ್ಮ ರಕ್ಷಣೆ ಯಾರಿಂದಂದರೆ ನಮ್ಮನ್ನು ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿರ್ತಕ್ಕಂಥ ಆ ದೇವರಾದ ಯೆಹೋವನಿಂದಲೇ. ಆಮೇಲೆ ನಂಬಿಗಸ್ತನ ದೇವರಾಗಿದ್ದಾರೆ. ಆಮೇಲೆ ಇವತ್ತಿನವರೆಗೂ ನಡೆಸಿದ್ದಾರೆ, ಮುಂದೆಯೂ ನಮ್ಮನ್ನು ನಡೆಸೋದಕ್ಕೆ ನಂಬಿಗಸ್ತರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಅನುದಿನವೂ ಅನೇಕ ಶೋಧನೆಗಳು, ಪರೀಕ್ಷೆಗಳು, ಇಕ್ಕಟ್ಟುಗಳು ನಮ್ಮ ಜೀವಿತಗಳಲ್ಲಿ ಇರುತ್ತೆ ನಿಜ. ಆದರೆ ನಮ್ಮ ಬದುಕು ಇನ್ನೇನೋ ಇಷ್ಟು ಕಠಿಣವಾದ ಪರಿಸ್ಥಿತಿ ಬಂತಲ್ಲ, ಇದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಇದರಿಂದ ನಮಗೆ ಬಿಡುಗಡೆ ಇಲ್ಲ ಅನ್ನೋಂಥ ಪರಿಸ್ಥಿತಿಗಳು ಎಷ್ಟೋ ಬಂದರೂ ಸಹ ನಿಮ್ಮ ನಂಬಿಗಸ್ತಿಕೆ, ನಿಮ್ಮ ನೀತಿ, ನಿಮ್ಮ ಯಥಾರ್ಥವಂತಿಕೆ ನಮ್ಮನ್ನು ಎತ್ತಿ ಹಿಡಿತಾ ಇದೆ, ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸಿದೆ. ನಮಗೆ ಬಲವಾದ ಕೋಟೆ, ರಕ್ಷಣೆ, ದುರ್ಗವಾಗಿದೆ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಆಮೇನ್. ಇದುವರೆಗೂ ಕಾದು ನಡೆಸಿದಂಥ ದೇವರು ಮುಂದೆ ನಮ್ಮನ್ನು ಕಾಯ್ದಲ್ಲಿ ನೀವು ನಂಬಿಗಸ್ತರಾಗಿದ್ದೀರೋದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ನಿಂತ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಅಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.